ನಾನು ಮಧ್ಯ ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿ ನೀವು ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಯಾಗಿದ್ದೀರಿ, ನಮ್ಮ ರಾಜ್ಯಕ್ಕೆ ನೀರಾವರಿಗೆ ಬೆಂಗಳೂರು ನಗರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಹೆಚ್ಚಿಗೆ ಎಲ್ಲ ತರದಲ್ಲೂ ಸಹಾಯ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೆ. ಪ್ರೈಮ್ ಮಿನಿಸ್ಟರ್ಗೂ ರಿಕ್ವೆಸ್ಟ್ ಮಾಡಿದ್ದೆ, ಟೈಮ್ ಕೊಡಿ ಬಂದು ನಾನು ಕೇಳ್ಕೊಬೇಕು ಅಂತ. ಈ ವರ್ಷ ಹೋದ ವರ್ಷ ನೀರಾವರಿ ಕೊಡ್ತೀವಿ ಅಂತ ಸೇರಿಸಿದ್ರು, 5,200 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಸೇರಿಸಿದ್ರು. ಕೆಲವು ರೈಲು ಯೋಜನೆ ಬಗ್ಗೆ ಸೇರಿಸಿದ್ರು. ಬೆಂಗಳೂರು ನಗರ ಫೈನಾನ್ಸ್ ಕಮಿಷನ್ ಅಲ್ಲಿ, ಪ್ಲಾನಿಂಗ್ ಕಮಿಷನ್ ಅಲ್ಲೆಲ್ಲ ಮೊದಲೆಲ್ಲ ಪ್ರಸ್ತಾವನೆ ಇತ್ತು. ಈಗ ಯಾವುದೂ ಇಲ್ಲ, ಕರ್ನಾಟಕಕ್ಕೂ ಇಲ್ಲ, ದಕ್ಷಿಣ ಭಾರತಕ್ಕೂ ಇಲ್ಲ. ಇಂಥ ದೊಡ್ಡ ಅನ್ಯಾಯ ಏನು 9-10 ಬಜೆಟ್ ಅನ್ನ ಕೇಂದ್ರ ಸರ್ಕಾರ NDA ಗವರ್ಮೆಂಟ್ ಮಂಡಿಸಿದೆ. ಇಷ್ಟು ಕಳಪೆ ಬಜೆಟ್ ಅನ್ನ ನಾನು ಯಾವಾಗೂ ನೋಡಲಿಲ್ಲ. ನಮ್ಮ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಇದ್ರ ಬಗ್ಗೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ರೂಪಿಸ್ತೇವೆ. ಆಯ್ತು, ಇದು ಎಲೆಕ್ಷನ್ ಹೋಗುವ ಬಜೆಟ್, ಎಲ್ಲರೂ ಮ್ಯಾನಿಫೆಸ್ಟೋ ಬಜೆಟ್ ಅಂತ ಹೇಳ್ಬೋದು. ಬಟ್ ಅಟ್ಲೀಸ್ಟ್ ಅವ್ರಿಗೆ ಆತ್ಮವಿಶ್ವಾಸ ಇರುವಂತವ್ರು ಜನರಿಗೆ ಏನ್ ಕೊಡ್ತೀವಿ ಅನ್ನೋದಾರು ಅವರ ದಿಕ್ಸೂಚನೆ ಬಹುಶಃ ಇಲ್ಲಿ ಹೇಳ್ಬೇಕಾಗಿತ್ತು. ನಿನ್ನೆ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಅಲ್ಲೂ ಕಾಣಲಿಲ್ಲ, ಇವತ್ತು ಕಾಣಲಿಲ್ಲ. ನಮ್ಗೆ ಬಹಳ ನಿರಾಶೆ ಆಗಿದೆ. ನಿಮ್ಮ ಸಹೋದರ ಮತ್ತು ಸಂಸದ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದೇ ರೀತಿ ಅನ್ಯಾಯ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಾಗುತ್ತೆ. ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ಅಖಂಡ ಭಾರತ, ಅವರು ಜನರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ. ಅದು ಅವರ ಜನರ ಭಾವನೆ, ಒಬ್ಬ ಏನ್ ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರ್ಬೇಕು ಅಷ್ಟೇ, ಭಾರತ ಒಗ್ಗಟ್ಟಿರ್ಬೇಕು. ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ. ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಟ್ಟ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗಿಸ್ತಾರೆ. ರಾಜ್ಯ ಸರ್ಕಾರ ಏನೇನು ಡಿಮ್ಯಾಂಡ್ ಮಾಡಿ ಸರ್? ಈ ಬಾರಿ ಬಜೆಟ್ಗೆ ರಾಜ್ಯ ಸರ್ಕಾರ ಏನೇನು ಡಿಮ್ಯಾಂಡ್ ಮಾಡಿ ಸರ್? ನಾವು ರಾಜ್ಯ ಸರ್ಕಾರ ನೋಡಿ 26 ಜನ MP ಗಳಿದ್ದಾರೆ ಅವರ ಬೆಂಬಲವಾಗಿ. ಈಗ ಇನ್ನೊಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ, 27 ಹಾಸನದವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಮಂಡ್ಯ ಮೊದಲೇ ಸೇರ್ಕೊಂಡ್ಬಿಟ್ಟಿದ್ರಲ್ಲ, 27 ಸೇರ್ಕೊಂಡಿದ್ದಾರೆ. 27 ಏನಾದ್ರು ತರಬೇಕಲ್ಲ ಗಿಫ್ಟ್ ನಮ್ಗೆ. ಏನ್ ತಂದವ್ರು 27 ಜನ? ಮೊದಲು ನಾನು 27 ಜನಕ್ಕೂ ಮೊದಲು ಸಂಸತ್ ಮುಂದೆ ಈಗಾರು ಒಗ್ಗಟ್ಟಿನ ಧರಣಿಯಾರು ಸರ್ಕಾರದ ವಿರುದ್ಧ ಧರಣಿ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮಾಜಿ ಶಾಸಕ ಬಿ ಶಿವರಾಮ್ ಅವರು ಮಾತು ಹೇಳಿದ್ದಾರೆ, 40% ಹೋರಾಟ ಮಾಡಿ ನಾವು ಸರ್ಕಾರಕ್ಕೆ ಬಂದ್ವಿ, ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಕೂಡ ಜಾಸ್ತಿ ನಡೀತಾ ಇದೆ ಪರ್ಸೆಂಟೇಜ್ ಅಂತ ಹೇಳಿದ್ರು. ಬಿ ಶಿವರಾಮ್ ವಾರ್ ಮಾಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಬಿ ಶಿವರಾಮಲ್ಲಿ ಯಾರಲ್ಲಿ ಏನಾಯ್ತು ನಮ್ಮ ಹತ್ರ ಬಂದು ಮಾತಾಡಬೇಕು. ಮಾಧ್ಯಮಕ್ಕೆ ಹೋಗಿ ಮಾತಾಡಿದ್ರೆ ಶಿಸ್ತಿನ ಕ್ರಮ ಕೈಗೊಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.